ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಇವಾಗಷ್ಟೇ ಕಾಟ್ಲೆ ಕಿಚನ್ನ ಒಂದು ಪ್ರೋಮೋವನ್ನು ನೋಡ್ಕೊಂಡು ಬಂದೆ. ಸೊ ಪ್ರೋಮೋದ ರಿವ್ಯೂ ಕೊಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಪ್ರೋಮೋ ಫಸ್ಟ್ ಟೈಮ್ ಈ ಥರ ಒಂದು ಮೂಡಿ ಬಂದಿರುವಂಥದ್ದು. ಸಾಕಷ್ಟು ಪ್ರೋಮೋಗಳನ್ನು ನಾವು ನೋಡಿದ್ದೀವಿ. ಅದರಲ್ಲೂ ರಿಯಾಲಿಟಿ ಶೋಗಳ ಪ್ರೋಮೋಗಳು ಇತ್ತೀಚೆಗೆ ಬಹಳಷ್ಟು ಟ್ರೆಂಡಿಂಗ್ ಆಗಿದೆ. ಸೊ ಸರಿಗಮಪ ಆಗಿರ್ಬೋದು, ಸಾಕಷ್ಟು ಒಂದು ರಿಯಾಲಿಟಿ ಶೋಗಳ ಪ್ರೋಮೋಗಳು ಹೇಗಾಗಿದೆ ಅಂದರೆ ಜನಗಳನ್ನು ಪ್ರೋಮೋ ನೋಡಿ ಆ ಕಾರ್ಯಕ್ರಮ ನೋಡುವಂಥ ಒಂದು ಭಾವನೆಯನ್ನು ಕೊಡುವಂಥದ್ದು. ಸೊ ಅದೇ ರೀತಿ ನಾನೊಂಥರ ಈಗ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬಂದಿರುವಂಥ ಕಾಟ್ಲೆ ಕಿಚನ್ ಅನ್ನೋ ಪ್ರೋಮೋವನ್ನು ನೋಡಿದೆ. ಇನ್ನೇನೋ ಗಿಚ್ಚಿ ಗಿಲಿ ಆಗಿರ್ಬೋದು ಇದೆಲ್ಲ ಮುಗಿಯುವಂಥ ಹೊತ್ತಿಗೆ ಕಾಟ್ಲೆ ಕಿಚನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕಾಟ್ಲೆ ಕಿಚನ್ ಮುಗಿದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಮೇಲೆ. ಸೊ ಸಾಕಷ್ಟು ಜನ ಬಿಗ್ ಬಾಸ್ಗಂತೂ ಕಾಯ್ತಾ ಇದ್ದಾರೆ. ಆವಾಗ ಒಂದು ಗಿಲ್ಲಿ ಅವರ ಸೀಸನ್ ಮುಗಿದ ಮೇಲೆ ಅಂತೂ ಇವಾಗಲೂ ಅಷ್ಟೇ ಗಿಲ್ಲಿ ಅವ್ರಿಗಾಗಿರ್ಬೋದು, ಇಡೀ ಬಿಗ್ ಬಾಸ್ ಟೀಮ್ಗೆ ಅಂದರೆ ಆ ಒಂದು ಸೀಸನ್ನ ಟೀಮ್ಗೆ ಸಿಕ್ಕಾಪಟ್ಟೆ ಹೈಪ್ ಇವಾಗಲೂ ಇದೆ. ಸೊ ಆ ಥರ ನೋಡೋದಾದರೆ ಇವಾಗ ಬಂದಿರುವಂತಹ ಪ್ರೋಮೋ ಏನು ಅಂತ ನೋಡೋದಾದರೆ ಕಾಟ್ಲೆ ಕಿಚನ್ನ ಪ್ರೋಮೋ ಸೂರ್ಯವಂಶ ಸಿನಿಮಾದ ರೀತಿಯಲ್ಲಿದೆ. ನಮ್ಮ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಸೂರ್ಯವಂಶದ ಒಂದು ರೀತಿಯಲ್ಲಿದೆ. ಸೊ ಅದರಲ್ಲಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಮದುವೆ ಆಗೋದು, ಅವರು ಮನೆಗೆ ಬರೋದು, ಅಲ್ಲಿ ಅವರನ್ನು ಒಪ್ಕೊಳ್ಳೋದೇ ಇರೋದು. ಸೊ ಈ ಕಿಚನಲ್ಲಿ ನಿಮಗೆ ಜಾಗ ಇಲ್ಲ, ನೀವು ಮಸಾಲೆ ದೋಸೆಗಷ್ಟೇ ಸೀಮಿತ, ಬೇರೆ ಯಾವುದಕ್ಕೂ ನೀನು ಯೋಗ್ಯ ಅಲ್ಲ ಅಂತ ಹೇಳೋದು. ಸೊ ಈ ಥರ ಒಂದೊಂದೇ ಆ ಒಂದು ಸೂರ್ಯವಂಶದ ಕೆಲವೊಂದು ಮೇನ್ಲಿ ಅಲ್ಲಿ ಡೈಲಾಗ್ ಇದೆಯಲ್ಲ, ಸೊ ಅದನ್ನು ಇಟ್ಕೊಂಡು ಇಲ್ಲಿ ಪ್ರೋಮೋವನ್ನು ತಯಾರಿಸ್ತಿರುವಂಥದ್ದು. ಸೊ ಇದು ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಧೂಳೆಬ್ಬಿಸ್ತಾ ಇದೆ ಈ ಥರ ಒಂದು ಪ್ರೋಮೋ. ಸೊ ಹೊಸ ರೀತಿಯಲ್ಲಿ ಒಂದು ಆವಿಷ್ಕರಣೆ ಮಾಡಿದ್ದಾರೆ, ಹೊಸ ರೀತಿಯಲ್ಲಿ ಒಂದು ಪ್ರೋಗ್ರಾಮನ್ನಾಗಿರ್ಬೋದು, ಹೊಸ ರೀತಿಯಲ್ಲಿ ಈ ಥರ ಒಂದು ಅಳವಡಿಕೆ ಮಾಡ್ಕೊಂಡಿರೋದು ಜನಗಳನ್ನು ಮತ್ತಷ್ಟು ಒಂದು ಆಕರ್ಷಣೆಗಾಗಿರ್ಬೋದು, ಆ ಒಂದು ಪ್ರೋಗ್ರಾಮನ್ನು ನೋಡೋಕೆ ಇನ್ನಷ್ಟು ಹುಮ್ಮಸ್ ತರೋ ರೀತಿಯಲ್ಲಿ ಈ ಒಂದು ಪ್ರೋಮೋ ರೆಡಿ ಆಗಿರುವಂಥದ್ದು. ಸೊ ನನಗೆ ಪ್ರೋಮೋ ನೋಡಿದ ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೊಸ ಥರದ ಒಂದು ಪ್ರೋಮೋದ ಹೊಸ ಥರ ಯೋಚನೆ ಆಗಿರ್ಬೋದು, ಅವರ ರೀತಿಯಲ್ಲೇ ಮೂಡಿ ಬಂದಿರುವಂಥ ಶೈಲಿಯಲ್ಲಾಗಿರ್ಬೋದು. ಸೊ ಇದಕ್ಕೋಸ್ಕರ ಜನಗಳು ಕೂಡ ಅಷ್ಟೇ ಆ ಒಂದು ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥದ್ದು. ಸೊ ಯಾಕಂದರೆ ನಮಗೆ ಸೂರ್ಯವಂಶ ಅಂದಮೇಲೆ ಸೂರ್ಯವಂಶ ಸಿನಿಮಾದ ವಿಷ್ಣುವರ್ಧನ್ ಅವರ ಪಾತ್ರ ಆಗಿರ್ಬೋದು, ದೊಡ್ಡಣ್ಣನ ಪಾತ್ರ ಆಗಿರ್ಬೋದು, ಸೊ ಇದೆಲ್ಲ ನೆನಪಿಗೆ ಬರುತ್ತೆ. ಸೊ ಈ ಒಂದು ಪ್ರೋಮೋ ನೋಡಿದಾಗಲೂ ಅಷ್ಟೇ ಆ ಒಂದು ಸಿನಿಮಾದತ್ತ ನಾವು ಆ ಒಂದು ಕಾಲಘಟ್ಟದತ್ತ ನಾವು ಹೋಗ್ತೀವಿ. ಸೊ ಈ ಸಿನಿಮಾದ ಅಥವಾ ಈ ಒಂದು ಕಾಟ್ಲೆ ಕಿಚನ್ನ ಪ್ರೋಮೋ ನೋಡ್ತಿದ್ದಾಗ ಸಾಕಷ್ಟು ಒಂದು ಖುಷಿಯಾಗೋ ವಿಚಾರ ಏನು ಅಂದರೆ ಅಲ್ಲಿರೋ ಡೈಲಾಗ್ಗಳಾಗಿರ್ಬೋದು, ಅಲ್ಲಿರೋ ಆ ಒಂದು ಮಾತುಗಳಾಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ನಮಗೆ ಸೂರ್ಯವಂಶ ಅಂದಾಗ ಆ ಗಸಗಸೆ ಪಾಯಸ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಇವಾಗ ಅಂದರೆ ಆಗಿನ ಕಾಲದ ಸಿನಿಮಾಗಳು ಇವಾಗಿನ ಮೀಮ್ಸ್ಗಳಲ್ಲಾಗಿರ್ಬೋದು, ಇವಾಗಿನ ಟ್ರೋಲ್ ಪೇಜಸ್ಗಳಲ್ಲಾಗಿರ್ಬೋದು ನಾವು ನೋಡೋಕ್ಕೆ ಸಿಗ್ತಾ ಇದೆ. ಅಂಥದ್ರಲ್ಲಿ ಅದನ್ನೇ ಮೇಯ್ನಾಗಿ ಹಿಡ್ಕೊಂಡು ಒಂದು ಪ್ರೋಮೋವನ್ನು ರೆಡಿ ಮಾಡಿದ್ದಾರೆ ಅಂದರೆ ಅದು ತಮಾಷೆ ಅಲ್ಲ, ಎಲ್ಲರ ಒಂದು ಆಕರ್ಷಣೆ ಆಗಿರ್ಬೋದು, ಎಲ್ಲರ ಒಂದು ಗಮನವನ್ನು ಈ ಪ್ರೋಮೋದತ್ತ ತರುವಂತಲ್ಲಿ ಅಥವಾ ತರುವಲ್ಲಿ ಇವರು ದೊಡ್ಡ ಪಾತ್ರವನ್ನೇ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂಥದ್ದು ಕಾಟ್ಲೆ ಕಿಚನ್. ಕಾಟ್ಲೆ ಕಿಚನ್ ಅಂದರೆ ಅಲ್ಲಿ ಅಡುಗೆ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಇನ್ನೊಬ್ಬರನ್ನ ಕಾಲು ಎಳ್ಕೊಳ್ಳೋದು, ಜಡ್ಜಸ್ಗಳ ಕಾಲು ಎಳೆಯೋದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಅಲ್ಲಿ ಮೇಲ್ಗೈಯನ್ನು ಸಾಧಿಸ್ತಾ ಇರುವಂಥದ್ದು ಆಗಿರ್ಬೋದು. ಸೊ ನಾವು ನೋಡಿರ್ತೀವಿ. ಬಟ್ ಈ ಸೀಸನಲ್ಲಿ ಯಾರ್ಯಾರು ಇರ್ಬೋದು, ಲಾಸ್ಟ್ ಸೀಸನಲ್ಲಿ ನಾವು ನೋಡಿದ್ದೀವಿ ತುಂಬ ಪಂಡ್ರೆ ಇದ್ರು, ಈ ಸೀಸನಲ್ಲಿ ಯಾರಿರ್ಬೋದು ಅನ್ನೋದು ಕೂಡ ಒಂದು ಕಾತರದ ವಿಷಯ ಅಂತಲೇ ಹೇಳ್ಬೋದು. ಆದರೆ ಎಲ್ಲದಕ್ಕಿಂತ ಹೈಲೈಟ್ ಆಗಿರೋದು ಅಲ್ಲಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆಯ ಮದುವೆಯ ಒಂದು ಸೀನ್ ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಿದ್ದಾಗ ಪ್ರತಿಯೊಂದು ವಿಚಾರದಲ್ಲೂ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಾಗಿರ್ಬೋದು ಒಂದೊಂದು ಪ್ರೋಮೋವನ್ನು ಯಾವ ರೀತಿ ರೆಡಿ ಮಾಡ್ತಾರೆ, ಜನಗಳಿಗೆ ಎಷ್ಟು ಹತ್ತಿರವಾಗೋ ರೀತಿ ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಕಾಣೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು.